ಹಸಿದಿರುವ ಹೊಟ್ಟೆಗೆ ರಾಯರು ಕೊಟ್ಟಿರುವ ಅನ್ನಪ್ರಸಾದ. ಸಾಕಷ್ಟು ಸಮಯದಿಂದ ಮಂತ್ರಾಲಯದ ರಾಯರ ಮಠಕ್ಕೆ ತೆರಳಬೇಕೆನ್ನುವ ಆಸೆ ಇತ್ತು. ಅದು ಒಂದು ಬಾರಿ ಅಲ್ಲ, 2 ಬಾರಿ ಕನಸು ನನಸಾಗಿದೆ. ಮಂತ್ರಾಲಯದ ರಾಯರ ಸನ್ನಿಧಾನದಲ್ಲಿ ಭಕ್ತರಿಗೆ ಹೇಗೆ ಅನ್ನಪ್ರಸಾದ ಸಿದ್ಧವಾಗುತ್ತೆ ಅನ್ನುವ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ನನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರುವುದಕ್ಕೆ ಕಾರಣವಾಗಿರುವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯ ಮಠದಲ್ಲಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ದೇಗುಲಗಳಲ್ಲಿ ಇರ್ತಕ್ಕಂಥ ಅನ್ನಪ್ರಸಾದ ಆಗಿರ್ಬೋದು, ಪಂಚಕಜ್ಜಾಯ ಪ್ರಸಾದ ಆಗಿರ್ಬೋದು, ಆಲ್ರೆಡಿ ಕಟೀಲ್ನಲ್ಲಿ ಜೊತೆಗೆ ಸೌತಡ್ಕದಲ್ಲೆಲ್ಲ ಮಾಡಿದ್ದೇನೆ. ಇವತ್ತು ನನ್ನ ಪಾಲಿಗೆ ಸಿಕ್ಕಿರುವಂಥ ಬಹುದೊಡ್ಡ ಅವಕಾಶ ಮಂತ್ರಾಲಯದ ರಾಯರ ಸನ್ನಿಧಾನದಲ್ಲಿ ಅನ್ನಪ್ರಸಾದ ಹೇಗೆ ತಯಾರಾಗ್ತದೆ ಅನ್ನೋದಂಥ ವಿಡಿಯೋವನ್ನು ಇವತ್ತು ಭೋಜನ ಶಾಲೆಗೆ ಪರ್ಮಿಷನ್ ತಗೊಂಡು ಬಂದು ಮಾಡಿ ತೋರಿಸ್ತಾ ಇದ್ದೇನೆ. ಬಹಳ ಸಮಯದ ಒಂದು ಕನಸು ಮಂತ್ರಾಲಯಕ್ಕೆ ಬರುವಂಥದ್ದು. ನನ್ನ ಯೂಟ್ಯೂಬ್ ಜರ್ನಿ ಇತಿಹಾಸದಲ್ಲೇ ಒಂದು ಸ್ಪೆಷಲ್ ಆಗಿರುವಂಥ ವಿಡಿಯೋ ನಾನು ಭಾವಿಸ್ಕೊಳ್ತೇನೆ. ಯಾರಿಗಿಂತ ಅವಕಾಶಗಳು ಸಿಗೋದಿಲ್ಲ, ಆದರೆ ನಮಗೆ ಆ ರಾಯರ ಆಶೀರ್ವಾದದಿಂದ, ಇವರೆಲ್ಲರ ಸಹಕಾರದಿಂದ ಇವತ್ತು ನನಗೆ ಸಿಕ್ಕಿದೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಪರಮ ಪವಿತ್ರವಾಗಿರುವಂತಹ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಕಾರಣವಾಗಿರುವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯ ಮಠದಲ್ಲಿದ್ದೇನೆ. ಪ್ರತಿದಿನವೂ ಕೂಡ ಲಕ್ಷಾಂತರ ಮಂದಿ ಭಕ್ತರು ಈ ಒಂದು ಸನ್ನಿಧಾನಕ್ಕೆ ಭೇಟಿಯನ್ನು ಕೊಡುವಂಥ ಜಾಗ. ಎಲ್ಲೇ ಹೋಗಿ ರಾಯರ ಅನುಗ್ರಹದಿಂದ ಬೆಳಗಿರ್ತಕ್ಕಂಥವರ ಸಂಖ್ಯೆಯೇ ಜಾಸ್ತಿ. ಹಾಗಿರುವಾಗ ನಾನು ಕೂಡ ಈ ಕ್ಷೇತ್ರಕ್ಕೆ ಬಂದ ನಂತರ ಮತ್ತೆ ರಾಯರ ಕ್ಷೇತ್ರಕ್ಕೆ ಬರಬೇಕು, ರಾಯರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಏನೇ ಕಷ್ಟ ನಷ್ಟ ಅಡೆತಡೆಗಳು ಬಂದರೂ ಕೂಡ ಒಂದು ಕ್ಷಣದಲ್ಲಿ ನಾವು ನೆನೆಸಿಕೊಂಡ್ರೆ ಆಯಿತು, ರಾಯರಿದ್ದಾರೆ ನಮ್ಮ ಜೊತೆಗೆ ಅಂತ ಹೇಳಿದರೆ ಎಲ್ಲ ನೋವುಗಳು ದೂರ ಆಗುತ್ತೆ, ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಅಂತಹ ಒಂದು ಶಕ್ತಿ ಈ ಮಂತ್ರಾಲಯದ ರಾಯರಿಗಿದೆ. ಈ ಒಂದು ಸನ್ನಿಧಾನಕ್ಕೆ ಬಂದಾಗ ನಾವು ರಾಯರ ಅನುಗ್ರಹವನ್ನು ಪಡ್ಕೊಳ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಭಾಗವಹಿಸ್ತೇವೆ. ಬೇರೆ ಬೇರೆ ದೇಗುಲಗಳಿದೆ, ಗುಡಿಗಳಿದೆ, ಅಲ್ಲೆಲ್ಲ ಹೋಗಿ ಕೈ ಮುಗಿದು ಬರ್ತೇವೆ. ಆದರೆ ನಾವು ಪ್ರತಿ ಕ್ಷೇತ್ರಗಳಿಗೆ ಹೋದಾಗ ಆ ಒಂದು ಕ್ಷೇತ್ರದಲ್ಲಿ ಅನ್ನದಾನವ ಅಥವಾ ಅಲ್ಲಿಯ ಪ್ರಸಾದವ ಬಹಳ ವಿಶೇಷವಾಗಿರ್ತದೆ. ಆದರೆ ರಾಯರ ಸನ್ನಿಧಾನಕ್ಕೆ ಬಂದಾಗ ಇಲ್ಲಿಯ ಪ್ರಸಾದ, ರಾಯರ ಪ್ರಸಾದ ಕೂಡ ಬಹಳನೇ ವಿಶೇಷ. ಜೊತೆಗೆ ಇಲ್ಲಿ ಪ್ರತಿದಿನವೂ ಬರುವಂಥ ಭಕ್ತಾಭಿಮಾನಿಗಳಿಗೆ ಕೊಡ್ತಕ್ಕಂತಹ ಅನ್ನದಾನವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಪ್ರಸಾದದ ರೂಪದಲ್ಲಿ ಮನೆಗೆ ಕೊಂಡೊಯ್ಬೋದು ಅಂತ ಹೇಳಿದ್ರೆ ಅಕ್ಷತೆಯನ್ನು. ಇಲ್ಲಿ ಇರುವಂತಹ ಒಂದು ಅನ್ನ ಪ್ರಸಾದ ಹೇಗೆ ತಯಾರಾಗ್ತದೆ ಅಂತ ಹೇಳುವಂಥ ಕುತೂಹಲ ನಮಗೆಲ್ಲ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಜೊತೆಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಯ ಒಂದು ವಿಶೇಷವಾದ ಪರ್ಮಿಷನನ್ನು ತೆಗೆದುಕೊಂಡು ನಮ್ಮ ಡಿಜಿಟಲ್ ಮೀಡಿಯಾ ಯುಗದಲ್ಲೇ ಎಲ್ಲೂ ಕಾಣಸಿಗದಂಥ ವಿಡಿಯೋವನ್ನು ನಮ್ಮ ಒಂದು ವಿಡಿಯೋದ ಮೂಲಕ ಇವತ್ತು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ನಡೀತಕ್ಕಂಥ ಅನ್ನ ಪ್ರಸಾದದ ತಯಾರು ಹೇಗೆ ಅನ್ನುವಂಥ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಿದ್ರೆ ಮಂತ್ರಾಲಯ ಇಂಥ ಒಂದು ಪರಮ ಪವಿತ್ರವಾಗಿರುವಂಥ ಕ್ಷೇತ್ರದ ಮೂಲಕ ರಾಯರ ಸನ್ನಿಧಾನದಲ್ಲಿ ನಡೆಯುವಂಥ ಭೋಜನ ಪ್ರಸಾದದ ತಯಾರಿಯ ವಿಡಿಯೋ ತೋರಿಸ್ತಾ ಹೋಗ್ತೇನೆ, ಬನ್ನಿ. ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿ ಕುಲ ತಿಲಕರ, ತೂಗಿರೆ ಯೋಗೀಂದ್ರ ಕರ. ಇವಾಗ ನಾವು ಹೋಗ್ತಾ ಇರೋದು ಭೋಜನ ಶಾಲೆಗೆ. ಅನ್ನಪ್ರಸಾದ ನಿರಂತರವಾಗಿ ಇಲ್ಲಿ ನಡೀತಾ ಇರ್ತದೆ. ಸೊ ಪಾದರಕ್ಷೆ ಎಲ್ಲ ಇಟ್ಟು ಒಳಗೆ ಹೋಗಬೇಕು. ನಿರಂತರವಾದ ಅನ್ನಪ್ರಸಾದ ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ, ಮಧ್ಯಾಹ್ನ 2 ಗಂಟೆವರೆಗೆ ಇರ್ತದೆ. ಬಂದಿರುವಂಥ ಭಕ್ತರು ದೇಗುಲದಿಂದ ಬಲಭಾಗಕ್ಕೆ ಬಂದು ಈ ಒಂದು ಸರತಿ ಸಾಲಿನಲ್ಲಿ ಅನ್ನಪ್ರಸಾದದ ಸ್ವೀಕಾರವನ್ನು ಮಾಡೋದಕ್ಕೆ ಒಳಭಾಗಕ್ಕೆ ಹೋಗಬೇಕು. ಇಲ್ಲಿಯಾಗಿ ಹೋಗ್ತಾರೆ ನೋಡಿ, ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ಇದು ಹೋಗುವಂತಹ ಜಾಗ ಅನ್ನಪ್ರಸಾದದ ಸ್ವೀಕಾರವನ್ನು ಮಾಡೋದಕ್ಕೆ. ಇದೆಲ್ಲ ಇವರು ರಾಯರ ದರ್ಶನವನ್ನು ಪಡ್ಕೊಂಡು ಈ ಕಡೆಗೆ ಬಂದಿರೋರು ನೋಡಿ, ಎಲ್ಲರೂ ಸರತಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ನಿಮಗೆ ಬಂದಾಗ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಹೋಗ್ತೀರಿ ನೋಡಿ, ಇಲ್ಲಿ ಎಡಭಾಗದಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ. 5 ರೂಪಾಯಿಯನ್ನು ಕೊಟ್ಟು ಇಲ್ಲಿ ನಿಮ್ಮ ಚಪ್ಪಲ್ಗಳನ್ನು ಇಲ್ಲಿ ಇಡ್ಬೋದು. ಓಕೆ, ಇಲ್ಲಿಂದ ಇಲ್ಲೊಂದು ಗೇಟ್ ಕಾಣ್ತಾ ಇದೆ, ಇಲ್ಲೊಂದು ದ್ವಾರ ಕಾಣ್ತಾ ಇದೆ ನೋಡಿ. ಇಲ್ಲಿಯಾಗಿ ನಾವು ಒಳಭಾಗಕ್ಕೆ ಹೋದರೆ ನೇರವಾಗಿ ರಾಯರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಠದತ್ತ ನಾವು ಹೋಗ್ತೇವೆ. ಭೋಜನ ಪ್ರಸಾದಕ್ಕೆ ತೆರಳುವ ನಾವುಗಳು ಸರತಿ ಸಾಲಿನಲ್ಲಿ ಈ ರೀತಿ ತೆರಳಬೇಕು. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಇದೆ. ಗೇಟ್ ನಂಬರ್ 25 ಬಳಸಿಕೊಂಡು ಅನ್ನಪೂರ್ಣ ಭೋಜನ ಶಾಲೆಯ ಒಳಭಾಗಕ್ಕೆ ತೆರಳುತ್ತೇವೆ ಬಂದಿರುವಂತಹ ಭಕ್ತರುಗಳು ನಾವು. ಇದು ಹೊರಭಾಗದಿಂದ ನಾವು ನೋಡುವಂಥ ಭೋಜನ ಶಾಲೆ. ಇದರ ಒಳಭಾಗದಲ್ಲಿ ಭೋಜನ ಪ್ರಸಾದವನ್ನು ಭಕ್ತರೆಲ್ಲ ಸ್ವೀಕಾರವನ್ನು ಮಾಡ್ತಾರೆ. ತೂಗಿರೆ ಗುರು ರಾಘವೇಂದ್ರ ಜೋ. ಈ ವಿಡಿಯೋವನ್ನು ನೋಡಿ ರಾಯರನ್ನು ಯಾರೆಲ್ಲ ಭಕ್ತಿಯಿಂದ ಸ್ಮರಿಸ್ತೀರಿ,
ಎಲ್ಲರೂ ಕೂಡ ವಿಡಿಯೋವನ್ನು ಕಳಿಸಿ, ಯಾಕೆಂತ ಹೇಳಿದ್ರೆ ಇದು ರಾಯರ ಸನ್ನಿಧಾನದಲ್ಲಿ ಸಿಕ್ಕಿರುವಂತಹ ಬಹು ಅಪರೂಪದ ಒಂದು ಅವಕಾಶ. ಇಲ್ಲಿಯ ಅನ್ನದಾನದ ಸೇವೆಯನ್ನ ಯಾರೆಲ್ಲ ಸ್ವೀಕಾರವನ್ನ ಮಾಡ್ತೀರಿ, ಆ ಒಂದು ಅನ್ನದಾನ ಹೇಗೆ ರೆಡಿ ಆಗ್ತದೆ ಅನ್ನೋದನ್ನು ನೋಡುವಂತಹ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಸಿಕ್ಕಿರುವಂತಹ ಅವಕಾಶದ ವಿಡಿಯೋ. ಸೊ ಬರುವಾಗ ಇಲ್ಲಿ ಅನ್ನಛತ್ರದ ಹಿಂಭಾಗದಲ್ಲಿ ಭೋಜನ ಎಲ್ಲ ರೆಡಿ ಆಗ್ತದೆ. ಇಲ್ಲಿ ನೋಡಿ, ಇದೇ ಕಟ್ಟಿಗೆಯಿಂದ ಬೇಕಾಗಿರುವಂತಹ ಅನ್ನದಾನವನ್ನು ರೆಡಿ ಮಾಡ್ತಾರೆ. ಇಲ್ಲಿ ಎಂಟ್ರಿ ಆದ ಕೂಡಲೇ ಇಲ್ಲಿರುವಂತಹ ತಾಯಂದಿರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಾಂಬಾರಿಗೆ ಬೇಕಾಗಿರುವಂತಹ ಮೆಣಸುಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಭಾಗಕ್ಕೆ ಹೋಗ್ತೇನೆ ನೋಡಿ. ಒಳಭಾಗಕ್ಕೆ ಎಂಟ್ರಿ ಆದ ಕೂಡಲೇ ಇಲ್ಲಿ ಸಾಂಬಾರು ರೆಡಿ ಆಗ್ತದೆ ನೋಡಿ. ಸಾಂಬಾರು ರೆಡಿ ಆಗ್ತಕ್ಕಂತಹ ಜಾಗ ಇದೆ. ನಿರಂತರವಾಗಿರುವಂತಹ ಅನ್ನದಾನ. ಇಲ್ಲಿ ನಾನು ಕೇಳಿರುವ ಪ್ರಕಾರ ನೋಡಿ, ಇದು ಬಿಸಿಬೇಳೆ ಬಾತ್ ನೋಡಿ ರೆಡಿ ಆಗ್ತಾ ಇದೆ. ಬೇಕಾಗಿರುವಂಥ ಬಿಸಿಬೇಳೆ ಬಾತ್ಗಳೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಗುರುವಾರ ಮತ್ತು ಆದಿತ್ಯವಾರ ಬಿಟ್ಟು ಉಳಿದ ದಿನ 20,000 ಜನರಿಗೆ, ಭಕ್ತರಿಗೆ ಅನ್ನದಾನದ ಸೇವೆ. ಗುರುವಾರ ಹಾಗೆಯೇ ಆದಿತ್ಯವಾರ 50,000 ಆದರೆ ಉಳಿದ ದಿನ 20,000 ಜನ. ಇದು ನೋಡಿ ಅನ್ನದಾನದ ಜಾಗ, ಪಾತ್ರೆಗಳನ್ನು ಇಡುವಂಥ ಜಾಗ ಇದು. ಅನ್ನವನ್ನು ಇಲ್ಲಿ ಬೇಯಿಸ್ತಾರೆ. ಅಕ್ಕಿ ಇಲ್ಲಿ ಇದೆ. ಹಾಗೆಯೇ ಬಂದಿರುವಂಥ ಭಕ್ತರು ಇಲ್ಲಿ ಊಟವನ್ನು ಮಾಡ್ತಾರೆ. ನಾವು ಬಂದಿದ್ರೆ ಇಲ್ಲಿ ಭೋಜನವನ್ನು ಸ್ವೀಕಾರ ಮಾಡತಕ್ಕಂಥ ಜಾಗ ಇದು ನೋಡಿ. ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ಯೋಗೀಶ ವಂದ್ಯರ ತೂಗಿರೆ ಭೋ. ನಾನು ಪ್ರಮೋದ್ ಜೊತೆಗೆ ನಮ್ಮ ಅಭಿಯಣ್ಣ, ಗಿರಿ ಹಾಗೆಯೇ ಹೆಚ್ಚು ಇಷ್ಟು ಜನ ಮಂತ್ರಾಲಯಕ್ಕೆ ಬಂದಿದ್ದೇವೆ. ಈ ಅನ್ನಪ್ರಸಾದವನ್ನು ಹೇಗೆ ತಯಾರು ಮಾಡ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನನಗೆ ಇರ್ತದೆ. ಅದಕ್ಕೆ ಬೇಕಾಗಿ ನಾನು ಈ ಸಲ ಮಂತ್ರಾಲಯದಲ್ಲಿ ಹೇಗೆ ಅನ್ನದಾನ ಪ್ರಸಾದವನ್ನು ರೆಡಿ ಮಾಡ್ತಾರೆ ಅಂತ ಹೇಳುವಂಥ ಒಂದು ವಿಡಿಯೋ ಮಾಡಬೇಕು ಅಂತ ಬಹಳ ಆಸೆಯಿಂದ ರಾಯರ ಸನ್ನಿಧಾನಕ್ಕೆ ಬಂದಿದ್ದೆ. ಅಂತ ಒಂದು ಅವಕಾಶ ಸಿಕ್ಕಿದೆ. ಪ್ರತಿದಿನವೂ ಗುರುವಾರ ಮತ್ತು ಆದಿತ್ಯವಾರ ಬಿಟ್ಟು ಪ್ರತಿದಿನವೂ ಇಲ್ಲಿ ರಾಯರ ಒಂದು ಸನ್ನಿಧಾನದಲ್ಲಿ 20,000ಕ್ಕಿಂತಲೂ ಅಧಿಕವಾಗಿರುವಂಥ ಭಕ್ತರು ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಗುರುವಾರ ಆದಿತ್ಯವಾರ 50,000ಕ್ಕಿಂತಲೂ ಮಿಗಿಲಾಗಿ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂತಹದ್ದು ಈ ಮಂತ್ರಾಲಯದಲ್ಲಿ. ಹಾಗಿದ್ರೆ ಮಂತ್ರಾಲಯದಲ್ಲಿ ಇಷ್ಟರವರೆಗೆ ಹೇಗೆ ಭೋಜನ ಪ್ರಸಾದ ತಯಾರಾಗ್ತದೆ ಅಂತ ಹೇಳುವಂಥ ವಿಡಿಯೋವನ್ನು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ನಾನು ಪರ್ಮಿಷನನ್ನು ಕೇಳಿ ಇಲ್ಲಿ ಒಂದು ಅನ್ನ ಪ್ರಸಾದವನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂತಹ ಅಷ್ಟೂ ಮಂದಿ ಭಕ್ತರಿದ್ದರೂ ಕೂಡ ಅದರ ಮಿಡಲಲ್ಲಿ ಒಂದು ಅವಕಾಶವನ್ನು ಪಡೆದು ಇವತ್ತು ಮಾಡ್ತಾ ಇದ್ದೇನೆ. ಫಸ್ಟಿಗೆ ನೀರು, ಆನಂತರ ನಮಗೊಂದು ಪ್ಲೇಟು, ಸೊ ಒಂದು ಗಸಿ ಕೊಡ್ತಾರೆ ನೋಡಿ, ಪಾಯಸ, ಪೊಂಗಲ್, ರಾಯರ ಪ್ರಸಾದ ಇದು ಪಾಯಸ, ಸ್ವರ್ಗ ಇದು. ಈ ಒಂದು ಪ್ರಸಾದವನ್ನು, ಅನ್ನ ಪ್ರಸಾದವನ್ನು ತಗೊಳ್ತೇವಲ್ಲ, ಆ ಖುಷಿಯೇ ಬೇರೆ. ಏನು ಹೇಳ್ತೀರಾ? ಈ ಒಂದು ಖಾರವಾಗಿರುವಂತಹ ಒಂದು ಗಸಿ ಮತ್ತು ಯಾವುದು ಪೊಂಗಲ್ ಆದ ನಂತರ ರೈಸ್ ಬರ್ತಾ ಇದೆ. ಆ ಒಂದು ಬಡಿಸೋಗೊಂದು ಪ್ರೀತಿ ಇದೆಯಲ್ಲ ಅವ್ರದ್ದು, ಅದೇ ನಮಗೆ ಖುಷಿ. ಇದು ವೈಟ್ ರೈಸ್ ಮತ್ತು ಒಂದು ಸಾಂಬಾರ್, ರಸಮ್ ಮತ್ತು ರಸಮ್ಗೆ ರೈಸ್ ಮತ್ತೆ ಬರುತ್ತೆ ಅಂತ ಹೇಳಿದರು. ನೋಡಿ ಏನೆಲ್ಲ ನಮಗೆ ಒಂದು ಹಸಿದು ಬಂದಿರುವಂಥ ಭಕ್ತರಿಗೆ ರಾಯರು ನಮಗೆ ಅನ್ನ ಪ್ರಸಾದವನ್ನು ಕೊಡ್ತಾರೆ, ಭೋಜನ ಪ್ರಸಾದವನ್ನು ಕೊಡ್ತಾರೆ ನಮಗೆ ಇಲ್ಲಿ ಅಂತ. ತುಂಬ ಹಸಿವಾಗಿತ್ತು ಅಲ್ಲ, ಏನು ಹೇಳ್ತೀರಾ?
ಜಿಪರ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ. ಒಂದು ಅಗಳು ಅನ್ನವನ್ನು ಕೂಡ ಬಿಡೋದಕ್ಕೆ ಮನಸ್ಸು ಬರಲ್ಲ. ಬಿಡೋರ ಸಂಖ್ಯೆ ತುಂಬಾ ಕಡಿಮೆ. ಯಾಕಂದರೆ ಇದು ಯಾರ ಪ್ರಸಾದ ಹೇಳಿ? ರಾಯರ ಪ್ರಸಾದ. ನೀರು ಬೇಕಾದಾಗ ಇಲ್ಲಿ ಬಂದು ಕೊಡ್ತಾರೆ. ಇದೆಲ್ಲ ಒಂದು ಪುಣ್ಯ ನಮಗೆ ಈ ಒಂದು ಜಾಗದಲ್ಲಿ ಸಿಕ್ಕಿರೋದು. ನಮ್ಮ ಧರ್ಮದ ಪವಿತ್ರವಾಗಿರುವಂಥ ಕ್ಷೇತ್ರ. ಸೊ ಸಾಕಷ್ಟು ಮಂದಿಗೆ ಇಲ್ಲಿ ಬರೋದಕ್ಕೆ ಆಗಲ್ಲ. ಆದರೂ ಒಂದು ಮನೆಯಲ್ಲಿ ಕುಳಿತು ಯಾವ ರೀತಿ ಎಲ್ಲ ಇಲ್ಲಿ ಅನ್ನಪ್ರಸಾದ ತಯಾರಾಗುತ್ತೆ, ಹೇಗೆಲ್ಲ ಇರುತ್ತೆ ಅಂತ ಹೇಳುವಂಥ ಕ್ಯೂರಿಯಾಸಿಟಿ ಸಾಕಷ್ಟು ಮಂದಿ ತಾಯಂದಿರಿಗೆ, ಬಂಧುಗಳಿಗೆಲ್ಲ ಇರ್ತದೆ. ಅದು ತೋರಿಸುವಂಥ ಪ್ರಯತ್ನವನ್ನು ಪರ್ಮಿಷನ್ ಮೂಲಕ ಮಾಡ್ತಾ ಇದ್ದೀವಿ. ನೋಡಿ, ಖುಷಿಪಡಿ, ಒಂದಷ್ಟು ಜನಕ್ಕೆ ಕಳುಹಿಸಿ. ಕುಳಿತಲ್ಲಿಂದಲೇ ನೋಡೋದಕ್ಕೆ ಇವತ್ತು ಡಿಜಿಟಲ್ ಯುಗ ನಮ್ಮದು. ಹಾಗಾಗಿ ಇಂಥ ಒಂದು ವಿಷಯವನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಾಂ, ಸಾಕು ನಿಮಗೆ ನೋಡಿ, ರಸಮ್ಗಾಗಿ ಬಂದಿರುವಂಥ ರೈಸ್, ರಸಮ್ ರೈಸ್ ಹೇಗಿದೆ ನೋಡುವ. ಇದಾದ ನಂತರ ಮೊಸರನ್ನ ಇದೆ. ಇದೊಂದು ಸ್ವರ್ಗ. ರಸಮ್ ಜೊತೆಗೆ ವೈಟ್ ರೈಸ್. ನಿಜ ಹೇಳಬೇಕಿದ್ರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ನಾವೇನು ತಿಂದಿಲ್ಲ ಅಲ್ಲ. ಈಗ ನೋಡಿ, ಟೈಮ್ 1 ಗಂಟೆ ಆಯಿತು, ಇವಾಗ ತಿಂತಿರೋದು. ಹಾಂ, ಬೆಳಿಗ್ಗೆ ತಿಂಡಿ ಇಲ್ಲ, ರಾತ್ರಿ ಊಟ ಇಲ್ಲ. ಎಲ್ಲ ರಾಯರ ಒಂದು ಪ್ರಸಾದವೇ ಇವತ್ತು ನಮಗೆ. ಇನ್ನು ಯಾವತ್ತಿಗೂ ಶಕ್ತಿ, ಇವತ್ತಿನ ಶಕ್ತಿ. ಹೊಟ್ಟೆ ತುಂಬಿದೆ. ರಾಯರು ನಮ್ಮ ಹೊಟ್ಟೆಯನ್ನು ತುಂಬಿಸಿದ್ದಾರೆ. ಆದರೆ ಇಲ್ಲಿ ಮೊಸರನ್ನ ಬರ್ತಾ ಇದೆ. ರುಚಿ ಸ್ವಲ್ಪ ನೋಡುವ ಸ್ವಾಮಿ, ಸ್ವಲ್ಪ ಹಾಕಿ. ಹಾಂ, ಮೊಸರನ್ನ ವಾ, ಮೊಸರನ್ನ ಅಲ್ಲ, ತುಂಬ ರುಚಿ ಇದೆ ಮಾತ್ರ. ಅಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನಿಮಗೆ ಸೊ ಅಭಿನಯ ಹೇಗಾಯಿತು ಅಲ್ಲ? ರಾಯರೊಂದು ನಿನ್ನೆ ಮಧ್ಯಾಹ್ನ ಮೇಲೆ ಊಟ ಮಾಡಿಲ್ಲ, ಇಲ್ಲ ರಾಯರೊಂದು ಶಕ್ತಿ ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ರಾಯರ ಸನ್ನಿಧಾನಕ್ಕೆ ಬಂದು ಅನ್ನ ಪ್ರಸಾದ ಹೇಗೆ ರೆಡಿ ಆಗುತ್ತೆ ಅನ್ನೋಂಥ ವಿಡಿಯೋವನ್ನು ಮಾಡಿದೆ. ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ನಮ್ಮ ತಟ್ಟೆ ಕೊನೆಯದಾಗಿ ಈ ರೀತಿ ಖಾಲಿಯಾಗಬೇಕು. ಯಾಕಂದರೆ ರಾಯರು ಕೊಟ್ಟಿರುವಂತಹ ವರ ಪ್ರಸಾದ ಅದು ನಮಗೆ. ಇಲ್ಲಿ ಕೂಡ ನಮಗೆ ಮನೆಗೆ ಕೊಂಡೊಯ್ಯೋದಕ್ಕೆ ಏನು ಕೊಡ್ತಾರೆ ರಾಯರ ಸನ್ನಿಧಾನ ಅಂದರೆ ಅಕ್ಷತೆ. ಅಂದರೆ ನಮ್ಮ ಮನೆಯ ಏನು ನಾವು ಅನ್ನವನ್ನು, ಊಟವನ್ನು, ಆಹಾರವನ್ನು ಸೇವಿಸುವಂತಹ ಪಾತ್ರೆಗಳಿದೆ, ಅದು ಅಕ್ಷಯವಾಗಲಿ ಅಂತ ರಾಯರ ಆಶೀರ್ವಾದ. ಹಾಗಾಗಿ ಇಲ್ಲಿ ಬಂದಿರುವಾಗ ನಾವು ಮಾಡುವಂತಹ ಅನ್ನ, ಭೋಜನ ಪ್ರಸಾದ ಸ್ವೀಕಾರ ಮಾಡ್ತೇವೆ. ಒಂದೇ ಒಂದು ಅಗುಳನ್ನು ಬಿಡದೆ ರಾಯರ ಪ್ರಸಾದ ಅಂತ ಸ್ವೀಕಾರ ಮಾಡಿ ತೆರಳಬೇಕು. ಇದೊಂದು ಅವಕಾಶ ಸಿಕ್ಕಿದೆ. ಇವರು ಕೂಡ ನಮ್ಮ ಜೊತೆ ವಿಡಿಯೋದಲ್ಲಿ ಬಂದರು. ಇವರು ಕೂಡ ರಾಯರ ಭಕ್ತರೇ ಅಲ್ವಾ ಸ್ವಾಮಿ? ಎಲ್ಲಿ ಊರು ನೋಡಿ, ಮಂಡ್ಯದವರು. ಸೊ ಎನಿವೆ, ಎಲ್ಲ ಒಳ್ಳೆಯದಾಗಲಿ. ಇಲ್ಲಿ ತೆರಳ್ತೇವೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ರಾಯರ ಸನ್ನಿಧಾನದ ಭೋಜನ ಪ್ರಸಾದ ಹೇಗೆ ರೆಡಿ ಆಗುತ್ತೆ, ಹೇಗೆ ರುಚಿ ಇರುತ್ತೆ, ಏನೆಲ್ಲ ಇಲ್ಲಿ ನಮ್ಮ ಭೋಜನ ಪ್ರಸಾದಕ್ಕೆ ಐಟಮ್ಸ್ಗಳಿರುತ್ತೆ, ಎಲ್ಲನೂ ಕೂಡ ತಿಳಿಸಿದ್ದೇವಲ್ಲ. ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ. ರಾಯರು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ, ಎಲ್ಲರ ಜೊತೆಗಿದ್ದಾರೆ. ಕಷ್ಟ ಬಂದಾಗ ಕಷ್ಟ ಬಂತಲ್ಲ ಅಂತ ಹೇಳಬೇಡಿ, ಕಷ್ಟಕ್ಕೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ. ಎಸ್, ಜೈ.